ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 11 ಬಿ, ಅದರಲ್ಲಿ ಎರಡನೇ ಪ್ರಶ್ನೆಯನ್ನ ಗಮನಿಸಿ. ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸುತ್ತಾರೆ. ಇದಕ್ಕೆ ಕಾರಣವನ್ನ ಕೊಡ್ಲಿಕ್ಕೆ ಕೇಳಿದ್ದಾರೆ. ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತೆ ಅಲ್ಯೂಮಿನಿಯಂ ತಂತಿಗಳನ್ನ ಬಳಸುತ್ತಾರೆ. ಯಾಕೆ ಯಾಕೆ ಅಂದ್ರೆ ಈಗ ವಿದ್ಯುತ್ ಪ್ರಸಾರ ಆಗ್ಬೇಕು ಅಂದ್ರೆ ತಂತಿಯ ವಾಹಕತೆ ಜಾಸ್ತಿ ಇರ್ಬೇಕು ಅಲ್ವಾ? ಅದು ಸುಲಭವಾಗಿ ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇದರ ರೋಧ ಅಥವಾ ರೋಧಶೀಲತೆ ಕಡಿಮೆ ಇರಬೇಕು. ಹಾಗಾಗಿ ವಿದ್ಯುತ್ ಪ್ರಸರಣದಲ್ಲಿ ಆ ರೀತಿಯಾದಂತಹ ತಂತಿಗಳನ್ನ ಬಳಸ್ತಾರೆ. ಇಲ್ಲಿ ತಾಮ್ರ ಮತ್ತು ಅಲ್ಯೂಮಿನಿಯಂ ಇವುಗಳ ರೋಧಶೀಲತೆ ಉಳಿದವುಗಳಿಗಿಂತ ಕಡಿಮೆ. ಇವುಗಳ ರೋಧಶೀಲತೆ ಏನಿರುತ್ತೆ, ವಿದ್ಯುತ್ ಪ್ರವಾಹಕ್ಕೆ ತಡೆಯನ್ನ ಒಡ್ಡುವಂತಹ ಇವರ ಲಕ್ಷಣ ಏನಿದೆ ಅದು ಉಳಿದವುಗಳಿಗಿಂತ ಕಡಿಮೆ ಇರುತ್ತೆ. ಹಾಗಂತ ಚಿನ್ನ ಬೆಳ್ಳಿ ಎಲ್ಲ ತಾಮ್ರ ಮತ್ತೆ ಅಲ್ಯೂಮಿನಿಯಂಗಿಂತ ಕಡಿಮೆ ರೋಧಶೀಲತೆಯನ್ನ ಹೊಂದಿದೆ, ಅಂದ್ರೆ ಹೆಚ್ಚಿನ ವಾಹಕತೆಯನ್ನ ಹೊಂದಿದೆ. ಆದ್ರೆ ಅವುಗಳನ್ನ ನಾವು ಬಳಸೋದಿಲ್ಲ, ಯಾಕೆಂದ್ರೆ ಅವುಗಳ ಬೆಲೆ ಬಹಳ ಜಾಸ್ತಿ ಇರುತ್ತೆ. ವಿದ್ಯುತ್ ಪ್ರಸರಣದಲ್ಲಿ ಉಪಯೋಗಿಸ್ಲಿಕ್ಕೆ ಬರುವಷ್ಟು ಬೆಲೆ ಕಡಿಮೆ ಇರುವುದಿಲ್ಲ. ಆದ್ರೆ ತಾಮ್ರ ಮತ್ತೆ ಅಲ್ಯೂಮಿನಿಯಂ ಇವುಗಳ ಬೆಲೆ ಕೂಡ ರೀಸನೇಬಲ್ ಇರುತ್ತೆ, ಜೊತೆಗೆ ರೋಧಶೀಲತೆ ಉಳಿದವುಗಳಿಗಿಂತ ಕಡಿಮೆ ಇರುತ್ತೆ ಎನ್ನುವ ಕಾರಣ. ಥ್ಯಾಂಕ್ ಯು.